ಮಾಡಿದ್ವಿ. ಮತ್ತೆ ನನ್ನ ಕರ ಹಿಡಿದು ಎಳೆಯುವಿಲ್ಲ, ಸಾಧವಾಗಿ ಹಿಡಿದು ಎಳೆಯುವ ಸುಂದರಿ. ನಿನ್ನಂತ ಪ್ರಶ್ನೆಗೆ ನಾನೇನು ಹೇಳೆ? ಎಲ್ಲಂತ ಅವನ ಮಕ್ಕಳಿಗೆ ನಾನೇನು ಹೇಳಲಿ? ಎಲ್ಲ ಮೂರ್ಖನೇ, ಹಾಗೇ ಸುಂದರಿ, ಎಲ್ಲ ಮೂಢನೇ, ಹಾಗೇ ಮನೋಹರಿ. ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಆ ಬ್ರಹ್ಮನು ಬರುವನು, ಕಣ್ಣೆ ಮೂರ್ಖ ಮಾಡಬೇಡ. ಅವನ ದಪ್ಪಗೆ ಹೊಡೆ ಹೋಗಿರುವನ ಸುಂದರಿ. ಎಲೈ ನಾರಿ ದಾರಿ ಸುಂದರಿ, ಕೋಟಿದ ಯಮದ ಪ್ರಮದ ಭಯವನ್ನು ಹೇಳಿದರೆ ನಾನೇನು ಅಂಜುವುದಿಲ್ಲವೇ? ಎಲೈ ಸುಂದರಿ, ಮೂರ್ಖನೇ, ಕ್ಷಣ ಮಾತ್ರದೊಳ ದುರ್ಲೋಕವನ್ನ ನಂಗೆ ನೀರು ಕಡಿಯುವ ಕಡೆ ಬರ ಕ್ರಮನಾದ ಕಬಡಿಗರಿಗೆ ಇನ್ನು ಮೇಲೆ ಈ ಪಾಪಗಳೆಲ್ಲ ಎಲ್ಲರೂ ಏನು ಮಾಡುವುದು? ಎನ್ನ ಮೇಲೆ ನಿನ್ನ ನೀತಿ ವಚನಗಳನ್ನು ಕೇಳುವುದಲ್ಲ. ಕತ್ತಲೆಯಿಂದ ಪಟ್ಟಣಕ್ಕೆ ದಾರಿಯ ಬಿಡುತ್ತಿ ನಿನಗೆ ನಾನೇ ಹೇಳ್ತೀನಿ. ತಾನಾಗಿ ಒಲಿದು ಬರದಿದ್ದರೆ ಬಂದದನ್ನು ಒಲಿದುಕೋಬೇಕು ಸುಂದರಿ. ಇಲ್ಲವಲ್ಲ, ಸಹಜವಾಗಿ ಬರೆಯಿಲ್ಲ, ಅರಿಯುವುದಿಲ್ಲವಲ್ಲ, ನಿನಗೆ ಮನ್ಮಥನ ಗತಿ ಇಲ್ಲವಲ್ಲ, ನನಗೆ ಸಹಜವಾಗಿ ಸಿಗುವೆಯಲ್ಲ, ಸಿಗುವುದಿಲ್ಲ ಅಂತ ಹೇಳಿದವಲ್ಲ. ಸಹಜವಾಗಿ ಸಿಗುವೆ ಸುಂದರಿ. ಮನ್ಮಥನು ಬರದಿದ್ದರೂ ಚಿಂತೆ ಇಲ್ಲ, ನಾನು ಮಾತ್ರ ನಿನಗೆ ಸಿಗುವುದಿಲ್ಲ. ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲ ಸುಂದರಿ. ಬರದಿದ್ದರೆ ಕರವನ್ನು ಬೆಳೆದು ಎಲ್ಲರಿವೆ ಮನೆ ಮನೆಗಳಲ್ಲಿ ಸಾರದೆ ಇವಳಾಡುವ ಮಾತುಗಳನ್ನು ಕೇಳಿದೆಯಾ? ಕೇಳಿದ ದೇವ. ನನ್ನಂತ ಸುಂದರ ಪರಿಸರನ್ನ ಬೆಟ್ಟ ಕೋಟಿದ ರೋಗಗಳನ್ನು ಕಾಯುವ ಕೊಲ್ಲದ ಮಗನ ಸುದ್ದಿಯನ್ನು ಜನರಿಗೆ ಕಲಿಸಲು ಸುದ್ದಿ ಮಾಡಿ ವ್ಯರ್ಥವಾಗಿ ಎಲ್ಲ ಕೋಪಾಗ್ನಿಗೆ ಆಹುತಿಯಾಗಬೇಡ. ಎಲೈ ಸುಂದರಿ, ಎಲೈ ನಾರಿ, ಏಳುವನ್ನು ಸಾರಿ ಸಾರಿ ಇಡಿಯನ್ನ ಪಟ್ಟಣದ ದಾರಿ. ಅಮ್ಮ ಎತ್ತ ಮಾತೆಯ ಸಮಾನವಾದ ದ್ರೌಪದಿ ದೇವಿ, ಈ ದುರ್ಮಾರ್ಗನಾದ ಕೌಂಡ್ಲಿಕನು ನನ್ನನ್ನು ಬಾರಿ ಬಾರಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು. ನೀನಾದರೂ ಬಂದು ಈ ದುರ್ಮಾರ್ಗನಿಗೆ ಬುದ್ಧಿಯನ್ನು ಹೇಳಿ ಎನ್ನ ಸರಿಯನ್ನು ಬಿಡಿಸುತ್ತಾಯಿ ಸೌಖ್ಯಪದಾಯಿ. ಅಮ್ಮ ದ್ರೌಪದಿ,
ದೊಡ್ಡ ಹರಿಸ್ವಾಮಿ ಅಶ್ವನಾಥನವರು ವೇದಿಕೆ ಕೊಡೋದು ಮೂವರು ರಾಜ್ಯದಲ್ಲಿ ಬರೋಣ ಸಾಹಿತ್ಯ Put
ಎಲೈ ಕೈಯಾಡಿಯಾದ ಗಣ್ಯ ಅಲ್ಲ 5 ನಿಮಿಷ ಅಣ್ಣನೆಲ್ಲ ಬಣ್ಣದ ಮಾತುಗಳಲ್ಲಿ ಹಣದರೆ ನನಗೆ ಅಂತ ಕರ್ಣ ಹುಟ್ಟಿದೆ ರತಿ ಎಂಬ ಬಚ್ಚಿನ ದಾರಿಯನ್ನು ಬಿಡುವುದಿಲ್ಲ ನಿನಗೆ ಕಲ್ಲ ಎಲೈ ಮಕ್ಕ ಆ ವಿರುಪಾಕ್ಷರ ಬರೆಯದಿದ್ದರೆ ಎಲ್ಲ ಸಂಪತ್ತೆಲ್ಲ ಕಡಿಮೆ ಆಗುವುದೇ ಮರದರವಾಗುವುದೇ ಎಲೈ ಕಬಡ್ಡಿ ನನ್ನಂತ ರಾಜನಿಗೆ ಹಾಮಡ ಜಂಗಮನಾದ ಶಿವನ ಬರೆಯುವನೆಂದರೆ ಎಲ್ಲ ವಿನಃ ಈ ಲೋಕದಲ್ಲಿ ದೇವರು ನಾನು ದೇವತೆಗೆ ದೃಷ್ಟಿಗರ್ಥನ ನಾನೇ ಸಂರಕ್ಷಣೆ ಕರ್ತನ ನಾನೇ ಲಯಕ್ಕಾರನು ನಾನೇ ಎಲೈ ರೋಮದಿ ಮೂಢಮತಿ ನನಗಿಂತ ಹೆಚ್ಚಿನ ದೇವರು ದಾರಿದವರು ಹೆಣ್ಣ ಮೇಲೆ ಇಂಥ ಮಾತುಗಳನ್ನಾಡಿದರಿಂದ ನಾಲಿಗೆಗಿದ್ದೆ ಈ ಭೂಮಂಡಲಕ್ಕೆ ಅಪ್ಪನಿಗೆ ಬಿಡುವ ನಾಡಿ ರತಿಯನ್ನು ಬಿಡುವುದಿದೆ ದುರ್ಮಾರ್ಗನೆ ಎಲೈ ದುರ್ಮಾರ್ಗ ಹೇಳುವನೆ ಕೇಳು ಅದೇ ಸಮಸ್ತಾರವಾಗಿ ಹೇಳು
ಲಗ್ನವಾಗುತ್ತದೆ ಕಾಣುತ್ತದೆ. ಹೌದು ದೇವ, ಬಹಳ ಸಂತೋಷವಾಯಿತು. ಬಹಳ ಸಂತೋಷ, ಹೊಟ್ಟೆ ತುಂಬುತ್ತದೆ ನಿನಗೆ ಈಗ. ನಮೋ ನಮೋ ಪಾರ್ವತಿ ದೇವಿ, ಕೋಪ ಟೋಪ ಸರಿಸಿಕೊಂಡು ಶಾಂತವಾಗಿರು. ನಮ್ಮ ಗದ್ದಲವನ್ನು ಕೇಳಿದ್ರು ವಾದ್ಯಗಳ ಸದ್ದು ಮಾಡದೆ ಪಾಲ ಮಾಡಿದರು. ತಾಯಿ, ಈ ರಕ್ಕಸನ್ನು ಕೊಲ್ಲಿದ್ದು ಬಹಳ ಸಂತೋಷವಾಯಿತು. ದಯಮಾಡಿ ಮೈ ಮುರಿಸಿ ಬಿದ್ದ ಮನ್ಮಥನು ಪ್ರಾಣದಿಂದ ಎಬ್ಬಿಸಿರುವನು. ನಿಮ್ಮ ಪಾಲಿಗೆ ಕೀರ್ತಮ್ಮ ಕಟ್ಟಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ತಾಯಿ. ಕೆಬ್ರದಾಯಿ ಸ್ವಾಮಿ ನಿನ್ನ ಇಷ್ಟದಂತೆ ಅವು ಅಮ್ಮಯ್ಯ, ನಿಮ್ಮ ಅಪ್ಪಣೆಯಂತೆ ಮನ್ಮಥನು ಮೊದಲಾದವನನ್ನು ಎಬ್ಬಿಸಿರುವನು. ನಾವು ಹೋಗಿ ಬರುತ್ತೇವೆ, ನಮಗೆ ಅಪ್ಪನನ್ನು ದಯಪಾಲಿಸೆ ಅಮ್ಮಯ್ಯ. ಹೋಗಿ ಬಾ ಸ್ವಾಮಿ ಸತ್ತನ ಅಣ್ಣ, ಯಾವ ಅದನ್ನು ಬಿಡ್ದ? ಅಮ್ಮ ಮಾತೆ ಜಯರಕ್ಷರಾತೆ ಸುತ್ತ ಕೊಳ್ಳಿನ ಸಂಭರಿಸಿದ್ದು ಆಯಿತು. ನಮ್ಮನ್ನು ಬಿಟ್ಟು ಈಗಿನ ಅವತಾರವನ್ನು ಬಿಟ್ಟು ಮೊದಲಿನ ಅವತಾರವನ್ನು ತಾಯಿ ರತಿ ಮನ್ಮಥನಿಗೆ ಲಗ್ನವನ್ನು ಮಾಡುವಂತಹ ನಮ್ಮ ತಾಯಿ ಸವಿತವಾಗಿ ಅಣ್ಣ ನಿನ್ನ ಇಷ್ಟದಂತೆ ಆಗಿಲ್ಲ ಹೋಗಲ್ಲ, ತಾವಿಲ್ಲ, ಒಂದು ಅನ್ನಿಸ್ತೇನೆ.
ಪತಿಯ ಹೆಸರನ್ನು ಹೇಳು. ಅಣ್ಣ ತಂಗಿ ನನ್ನ ಪತಿಯರ ಹೆಸರನ್ನು ಹೇಳು. ಹಂಗೆಲ್ಲ ಕೇಳಬಾರದು ನಿಮಗೆ. ಇತ್ತು ಕೊಟ್ಟಿರ್ತಾರೆ ಮಾತ್ರ ರುಕ್ಮಿಣಿ. ಇಡ್ಲಿ ಕೊಟ್ಟರೆ ಇತ್ತಲ್ಲೇ ಬರ್ತಾ ಗತಿ. ತಟ್ಟಿ ಕ್ಯಾಪ್ನ ಹುಟ್ಟಿದ್ಲಿ ಅಕ್ಕ ತಂಗಿಯರ ಪಟ್ಟಿ ಮಾಡ್ತಾ ಹೋಗ್ತಾರೆ ಮನ್ಮತ. ಮದುವೆ ಅಂತ ಆಯ್ತಲ್ಲ, ಆಯ್ತು ಸುಂದರಿ. ಹೋಗೋಣವೇ? ಹೋಗೋಣ ಸುಂದರಿ. ಸುಂದರ ಸುಂದರಿ ಹೋಗೋದಕ್ಕಿಂತ ಮೊದಲು ಈಗ ಆರತಿಯನ್ನು ಮಾಡೋಣ, ಈ ಶೇಷವನ್ನು ಮಾಡಕ್ಕೆ ಇನ್ನ ಒಂದು ಸಾಂಗ್ ಆಡು ಸುಂದರಿ. ದೇಶಕ್ಕಾಗಿ ಆಡೋದು ಖುಷಿಗೋಸ್ಕರ ಸುಂದರಿ. ಖುಷಿಗೋಸ್ಕರ ಆಡೋದು. ಹೌದು ಸುಂದರಿ.